ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು, ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು, ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ತುಲಾರಾಶಿ ಮಾಸ ಭವಿಷ್ಯ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯ, ಸಾಮಾನ್ಯ ಫಲಗಳು. ಈಗಾಗಲೇ ಗೋಚಾರ ಸಂಪತ್ತನ್ನು ತೆಗೆದುಕೊಂಡಿದ್ರಿ. ಪ್ರತಿ ಮಾಸದಂತೆ ಈ ಮಾಸದಲ್ಲಿಯೂ ಕೂಡ ಸೂರ್ಯ ತನ್ನ ರಾಶಿ ಪರಿವರ್ತನೆ ಮಾಡ್ಕೊಳ್ತಾನೆ. ಸೂರ್ಯ ಸಂಕ್ರಮಣದ ರೂಪದಲ್ಲಿ ತನ್ನ ರಾಶಿಯನ್ನು ಪರಿವರ್ತನೆ ಮಾಡ್ಕೊಳ್ತಾನೆ. ಈ ಬಾರಿ ಆಗಸ್ಟ್ ಮಾಸದ ಮಧ್ಯದಲ್ಲಿ ಅಂದ್ರೆ ಆಗಸ್ಟ್ 17ರಂದು ಸೂರ್ಯ ಕರ್ಕ ರಾಶಿಯನ್ನು ತೊರೆದು ತನ್ನದೇ ಆದ ಸ್ವಂತ ರಾಶಿ ಸಿಂಹ ರಾಶಿಯನ್ನ ಪ್ರವೇಶ ಮಾಡ್ತಾನೆ, ಸಿಂಹ ಸಂಕ್ರಮಣದ ರೂಪದಲ್ಲಿ. ಹೀಗಾಗಿ ಸಂಕ್ರಮಣಕ್ಕೂ ಮುಂಚೆ ಒಂದು ರೀತಿಯ ಫಲಗಳು, ಸಂಕ್ರಮಣದ ನಂತರ ಒಂದು ರೀತಿಯ ಫಲಗಳು. ಸಂಕ್ರಮಣಕ್ಕೂ ಮುಂಚೆ ಸೂರ್ಯ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಅಂದ್ರೆ ತುಲಾ ರಾಶಿಗೆ ಕರ್ಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸೂರ್ಯ ಕರ್ಮ ಭಾವದಲ್ಲಿ ಬಂದಾಗ ಡೈರೆಕ್ಷನಲ್ ಸ್ಟ್ರೆಂತ್ ದಿಕ್ಬಲವನ್ನು ಪಡಿತಾನೆ. ಹೀಗಾಗಿ ಆರಂಭದ 17 ದಿನ ದಿಕ್ಬಲ ಪಡಿತಾನೆ, ಕರ್ಮ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಡೈರೆಕ್ಷನಲ್ ಸ್ಟ್ರೆಂತ್ ಪಡಿತಾನೆ. ನಂತರ ಉತ್ತರಾರ್ಧದಲ್ಲಿ ಆಗಸ್ಟ್ 17ರಿಂದ ಮಾಸ ಪೂರ್ತಿ ಲಾಭ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಪೂರ್ವ ಪುಣ್ಯ ಸಕ್ರಿಯಗೊಳಿಸ್ತಾನೆ. ಅದು ಕೂಡ ಶುಭಕರವಾಗಿರುತ್ತದೆ. ಹೀಗಾಗಿ ಸೂರ್ಯನಿಂದ ಬರುವಂತಹ ಫಲಗಳು, ಭಾವ ಆಧಾರಿತ ಫಲಗಳು ತುಂಬಾ ಉತ್ತಮವಾಗಿರ್ತವೆ. ಇದರ ನಂತರ ಸೂರ್ಯ ನಂತರ ಕುಜನ ಫಲಗಳು ಇರ್ತವೆ. ಕುಜ ಆಗಸ್ಟ್ 2ರಂದು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18ರವರೆಗೂ 48 ದಿನ ನಿಮ್ಮ ಕರ್ಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಶುಕ್ರ ವ್ಯಯ ಭಾವದಲ್ಲಿ ಸಂಚಾರ ಮಾಡ್ತಾನೆ. ರಾಶಾಧಿಪತಿ ವ್ಯಯ ಭಾವದಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಸ್ವಯಂಕೃತ ಅಪರಾಧಗಳಾಗ್ತವೆ. ಆದರೆ ಶುಕ್ರ ಭಾವಾಧಾರಿತ ಫಲಗಳು ಚೆನ್ನಾಗಿರ್ತವೆ. ಶುಕ್ರ ವ್ಯಯ ಭಾವದಲ್ಲಿ ಸಂಚಾರ ಮಾಡುವಾಗ ಶುಕ್ರ ಒಬ್ಬನೇ ಗ್ರಹ ವ್ಯಯ ಭಾವದಲ್ಲಿಯೂ ಕೂಡ ಗೋಚಾರದಲ್ಲಿ ಶುಭ ಫಲಗಳನ್ನ ಡೆಫಿನೆಟ್ಲಿ ನೀಡ್ತಾನೆ. ಇನ್ನು ಆಗಸ್ಟ್ 5ರಿಂದ ಆಗಸ್ಟ್ 22ರವರೆಗೂ ಬುಧ ಕರ್ಮ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಅಂದ್ರೆ ಕರ್ಕದಲ್ಲಿ. ಅದರ ನಂತರ ಬುಧ ಸಿಂಹ ರಾಶಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿ ಟ್ರಿಪಲ್ ಕಂಜಂಕ್ಷನ್ ಉಳಿದ 2 ಗ್ರಹಗಳ ಜೊತೆ ಯುತಿ ಮಾಡ್ತಾನೆ, ಸೂರ್ಯ ಮತ್ತೆ ಕೇತುವಿನ ಜೊತೆ. ಇನ್ನು ದೀರ್ಘಕಾಲದವರೆಗೆ ಸಂಚರಿಸುವ ಗ್ರಹಗಳು ಹೆಂಗಿರ್ತಾವಂದ್ರೆ ಸಿಂಹದಲ್ಲಿ ಕೇತು ಇದೆ, ಕುಂಭದಲ್ಲಿ ರಾಹು ಇದೆ, ಮೀನದಲ್ಲಿ ಯೋಗಕಾರಕ ಗ್ರಹ ನಮ್ದು ಶನೈಶ್ವರನಿದ್ದಾನೆ, ಮತ್ತೆ ಗುರು ಕರ್ಕದಲ್ಲಿ ಉಚ್ಚ ರಾಶಿಯಲ್ಲಿ ಇದ್ದಾನೆ. ಈಗ ಒಂದೊಂದಾಗಿ ಗ್ರಹಗಳ ಪ್ರಭಾವವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಸೂರ್ಯ ಮತ್ತೆ ಕುಜ ತುಲಾ ರಾಶಿಗೆ ಸಂಬಂಧಪಟ್ಟಂತೆ ಶುಭ ಗ್ರಹಗಳಲ್ಲ. ಕುಜ ಡಬಲ್ ಮಾರಕ, 2 ಭಾವಗಳ ಅಧಿಪತ್ಯ ಇದೆ. ಆತನು ಭಾಗ್ಯ ಭಾವದಲ್ಲಿದ್ದಾನೆ, ಭಾಗ್ಯ ಪ್ರವಾಹವನ್ನು ಸ್ವಲ್ಪ ನಿಲ್ಲಿಸ್ತಾ ಇದ್ದಾನೆ. ಸೂರ್ಯ ಸಂಚರಿಸುವ 2 ಭಾವಗಳು ಚೆನ್ನಾಗಿವೆ, ಪೂರ್ವಾರ್ಧ ಮತ್ತೆ ಉತ್ತರಾರ್ಧ. ಆದರೆ ಸೂರ್ಯನಿಗೆ ಬಾಧಕತೆ ಇದೆ. ಹೀಗಾಗಿ ಬಾಧಕತೆ ಅದು ಎಲ್ಲಿ ಹೋಗಲ್ಲ, ಬಾಧಕ ಪ್ರಭಾವವನ್ನು ಕೂಡ ಬೀರಲೇಬೇಕು. ಈಗ ಪೂರ್ವಾರ್ಧದಲ್ಲಿ ಸೂರ್ಯ ಕರ್ಮ ಭಾವದಲ್ಲಿ ಸಂಚಾರ ಮಾಡುತ್ತಾ ದಿಗ್ಬಲವನ್ನು ಪಡೆಯುತ್ತಾ ಹೆಸರು, ಕೀರ್ತಿ, ನೇಮ್ ಅಂಡ್ ಫೇಮ್, ಪ್ರಸಿದ್ಧಿಯನ್ನ ಕೊಡ್ತಾನೆ. ಯಾರನ್ನು ನಂಬಲ್ಲ. ಇದರ ಜೊತೆಗೆ ಅನುಮಾನ ಪ್ರವೃತ್ತಿ, 2-3 ಸಲ ಪರೀಕ್ಷಿಸಿ ನಂತರ ವ್ಯಕ್ತಿಗಳನ್ನ ನಂಬುತ್ತಾರೆ. ತುಂಬಾ ಪ್ರಭಾವಿ ವ್ಯಕ್ತಿಯನ್ನಾಗಿ ಮಾಡ್ತಾನೆ. ಅಥಾರಿಟಿ ಫಿಗರ್ ಆಗ್ತೀರಿ, ಇನ್ಫ್ಲೂಯೆನ್ಸಿಯಲ್ ಪರ್ಸನ್, ಪ್ರಭಾವಿ ವ್ಯಕ್ತಿಗಳಾಗ್ತೀರಿ. ಉತ್ತಮ ಅಧಿಕಾರ ಸಿಗುತ್ತದೆ, ಯಾರಿಗೂ ಕ್ಷಮಿಸಲ್ಲ. ಎಲ್ಲಾ ಸೌಲಭ್ಯಗಳು, ಎಲ್ಲಾ ರೀತಿಯ ಸೌಕರ್ಯಗಳನ್ನ ಸೂರ್ಯ ಕೊಡ್ತಾನೆ. ವಾಹನ ಸೌಖ್ಯ, ನೌಕರ ಸೌಖ್ಯ ತುಂಬಾ ಜನರಿಗೆ ಸಿಗುತ್ತೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ಸರ್ಕಾರಿ ನೌಕರಿಯಲ್ಲಿ ಇದ್ದವರಿಗೂ ಕೂಡ ಶುಭ ಫಲಗಳು ಸಿಗ್ತವೆ. ಉತ್ತಮ ಅವಕಾಶ, ಅಧಿಕಾರ, ಸಂಪತ್ತು ಪ್ರಾಪ್ತಿ, ರಾಜ ಸಮಾನ ನಡವಳಿಕೆ, ಅಧಿಕಾರ ಪ್ರಾಪ್ತಿ. ಆದ್ರೆ ಮಾತೃವರ್ಗ ಮತ್ತು ಪಿತೃವರ್ಗಕ್ಕೆ, ತಾಯಿ ಮತ್ತೆ ತಂದೆಗೆ ಸೂರ್ಯನ ಫಲಗಳು ಶುಭಕರವಾಗಿ ಸಿಗಲ್ಲ. ತಂದೆಗೆ ಶೋಕ ನೀಡಿದರೆ ತಾಯಿಗೆ ಅನಾರೋಗ್ಯವನ್ನು ನೀಡ್ತಾನೆ. ಮನೆಯಲ್ಲಿ ನೆಮ್ಮದಿ ಸೂರ್ಯ ನೀಡಲ್ಲ. ಸರ್ವಕಾರ್ಯ ಸಿದ್ಧಿ, ಕಾರ್ಯಗಳಲ್ಲಿ 10th ಹೌಸಲ್ಲಿ ಎಲ್ಲ ಅರ್ಥ ತ್ರಿಕೋನ ಸಕ್ರಿಯಗೊಳಿಸಿ ಸಾಕಷ್ಟು ಅರ್ಥ ಲಾಭವನ್ನು ಕೊಡ್ತಾನೆ. ಹಲವಾರು ಮೂಲಗಳಿಂದ ದುಡ್ಡು ಬರುತ್ತೆ, ಆದಾಯ ಹರಿದು ಬರುತ್ತೆ, ಸರ್ಕಾರದಿಂದ ಲಾಭವಿದೆ, ಯಶಸ್ವಿ ಜೀವನವನ್ನು ಬದುಕ್ತೀರಿ. ಇನ್ನು ಉತ್ತರಾರ್ಧದಲ್ಲಿ ಸೂರ್ಯ ಲಾಭ ಭಾವಕ್ಕೆ ಬರ್ತಾನೆ. ಹೌಸ್ ಆಫ್ ಪ್ರಾಫಿಟ್, ಹೌಸ್ ಆಫ್ ಗೇನ್ಸ್. ಲಾಭ ಭಾವದಲ್ಲಿ ಬಂದಾಗ ಸೂರ್ಯ ಗುಡ್ ಮೆರಿಟ್ಸ್ ಆಫ್ ಪ್ರೀವಿಯಸ್ ಲೈಫ್, ಪಾಸ್ಟ್ ಲೈಫ್, ಅಂದರೆ ಪೂರ್ವ ಪುಣ್ಯವನ್ನು ಸಕ್ರಿಯಗೊಳಿಸ್ತಾನೆ.
ಪಾಸ್ಟ್ ಗುಡ್ ಮೆರಿಟ್ಸ್ ಆರ್ ಪಾಸ್ಟ್ ಗುಡ್ ಡೀಡ್ಸ್ ಅವುಗಳನ್ನ ಆಕ್ಟಿವ್ಗೊಳಿಸ್ತಾನೆ. ಇದರಿಂದ ಶುಭ ಫಲಗಳು ಸಿಗ್ತವೆ. 5th ಹೌಸ್ ಆಕ್ಟಿವ್ ಆದ ಕಾರಣ ಎಲ್ಲಾ ರೀತಿಯ ಸುಖಗಳು, ಎಲ್ಲಾ ರೀತಿಯ ಸೌಲಭ್ಯಗಳು, ಜ್ಯೇಷ್ಠ ಸೋದರ ಸೋದರಿಯರಿಂದ, ಮಿತ್ರ ವರ್ಗದಿಂದ, ಬಂಧುಗಳಿಂದ, ಬಾಂಧವರಿಂದ, ಸೋಷಿಯಲ್ ಸರ್ಕಲ್, ಸೋಷಿಯಲ್ ನೆಟ್ವರ್ಕ್ನಿಂದ ತುಂಬಾ ಸಹಾಯ, ಸಹಕಾರ, ಸಪೋರ್ಟು, ಬೆಂಬಲ ಎಲ್ಲವೂ ಸಿಗುವಂಥದ್ದು. ಎಲ್ಲಾ ರೀತಿಯ ಸುಖಗಳು ಸಿಕ್ಕರೂ ಕೂಡ ಮನುಷ್ಯ ಇಲ್ಲಿ ಸ್ವಾರ್ಥಿ ಆಗ್ತಾನೆ. ಇಲ್ಲಿ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೀರಿ. ಮೋಸ್ಟ್ ಪ್ರಿಯಾರಿಟಿ ಮೊದಲು ತನ್ನ ಆಸೆ ಆಕಾಂಕ್ಷೆಗಳಿಗೆ. ಅಪಾರ ಆಸ್ತಿಯನ್ನು ಗಳಿಸುವ ಯೋಗ ಇದೆ ಮಾಸ ಪೂರ್ತಿ. ಇದರ ಜೊತೆಗೆ ಸಿರಿವಂತಿಕೆಯ ಗದ್ದಿಗೆಯೇ ಇರುವುದು. ಬಿಕಮಿಂಗ್ ರಿಚ್ ಚಾನ್ಸಸ್ ಆರ್ ದೇರ್. ನಿರ್ಮಲ ನಿಶ್ಚಲ ಮನಸ್ಸು, ಬಲವಾದ ಶರೀರ. ಇಲ್ಲಿ ನಿಮ್ಮ ಒಂದು ಉತ್ತಮ ಫಲಗಳನ್ನು ನೋಡಿ ತುಂಬಾ ಜನ ವೈರಿಗಳು ನಿಮ್ಮ ಮೇಲೆ ಶತ್ರುತ್ವವನ್ನು ಮಾಡ್ತಾರೆ. ವೈರಿಗಳ ಸಂಖ್ಯೆ, ವಿರೋಧಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಶತ್ರುಗಳು ನಿಮ್ಮನ್ನು ಕಂಡು ಉರಿಯೋರು, ಈರ್ಷೆಯನ್ನು ಹೊಂದುವರು. ಇದು ಒಂದು. ಸರ್ಕಾರದಿಂದ ಲಾಭವಿದೆ. ಜನನಾಯಕ ಲೀಡರ್ಶಿಪ್ ಕ್ವಾಲಿಟಿಯನ್ನು ಸೂರ್ಯ ಇಲ್ಲಿ ಕೊಡ್ತಾನೆ ಲಾಭ ಭಾವದಲ್ಲಿ ಬಂದಾಗ. ನಿತ್ಯ ಧನ ಪ್ರಾಪ್ತಿ ಯೋಗ, ಡೈಲಿ ಇನ್ಕಮ್ ಆಸ್ ವೆಲ್ ಆಸ್ ಭೂಪತಿಯಾಗುವಂತ ಯೋಗವನ್ನು ಕೂಡ ಸೂರ್ಯ ಇಲ್ಲಿ ಕೊಡ್ತಾನೆ. ಸೂರ್ಯ ಹೀಗಾಗಿ ಮಾಸ ಪೂರ್ತಿ ಶುಭ ಫಲಗಳನ್ನು ಕೊಡ್ತಾನೆ ಅನ್ನಂಗಾಯ್ತು. ಇನ್ನು ಕುಜ ಭಾಗ್ಯ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸೂರ್ಯ ಕೆಲವು ಬಾಧಕ ಫಲಗಳನ್ನು ಕೂಡ ಕೊಡ್ತಾನೆ. ಶತ್ರುಗಳು ಉರಿತಾರೆ, ಇದೆಲ್ಲ ಆಗುತ್ತೆ, ತಾಯಿ ತಂದೆಗೆ ಒಳ್ಳೆಯದಲ್ಲ. ಇನ್ನು ದಿಗ್ಬಲದ ಕಾರಣ, ಲಾಭ ಭಾವದ ಕಾರಣ ಶುಭ ಫಲಗಳು ಕೂಡ ಈಗಾಗಲೇ ತಿಳಿಸಿದ್ದೀನಿ. ಇನ್ನು ಕುಜ ಡಬಲ್ ಮಾರ್ಕ್, ಡಬಲ್ ಡೇಂಜರ್, ಸೆಕೆಂಡ್ ಲಾರ್ಡ್, 7th ಲಾರ್ಡ್. ಭಾಗ್ಯ ಭಾವದಲ್ಲಿ ಬಂದಾಗ ಭಾಗ್ಯ ಪ್ರವಾಹವನ್ನು ನಿಲ್ಲಿಸಲು ಪ್ರಯತ್ನ ಪಡುವನು. ಕೆಲವು ಪೂರ್ವ ಜನ್ಮದ ಕರ್ಮಗಳು ಆಕ್ಟಿವ್ ಆಗಿಬಿಡ್ತವೆ. ತಂದೆ ಜೊತೆ, ಗುರುಗಳ ಜೊತೆ ಈ ರೀತಿ ಕರ್ಮಗಳು ಅಂಟುಕೊಂಡು ಬಿಡ್ತವೆ. ಅವರನ್ನು ಓಲೈಸೋದು ತುಂಬಾ ಕಷ್ಟ ಆಗುತ್ತೆ. ನಿಧಾನವಾಗಿ ಭಾಗ್ಯದ ಬಾಗಿಲು ತೆಗೆಯಕ್ಕೆ ಆರಂಭ ಆಗುತ್ತೆ. ಸೊ ಶುಕ್ರ ವ್ಯಯ ಭಾವದಲ್ಲಿ, ರಾಶಾಧಿಪತಿ ಶುಕ್ರ ವ್ಯಯ ಭಾವದಲ್ಲಿ ಬಂದಾಗ ಇಲ್ಲಿ ಸ್ವಯಂಕೃತ ಅಪರಾಧವಾದರೂ ಕೂಡ ಶುಭ ಫಲಗಳು ಸಿಗ್ತಾನೆ ಇರುತ್ತವೆ. ಇನ್ನು 6ನೇ ಭಾವದಲ್ಲಿ ಶನಿಯ ಸಂಚಾರ ಯೋಗಕಾರಕ ಸ್ಥಿತಿಯಲ್ಲಿದೆ. ಯೋಗಕಾರಕ ಸ್ಥಿತಿಯಲ್ಲಿ ಯೋಗಕಾರಕ ಗ್ರಹ. ಆದರೆ ಶನಿ 138 ದಿನ ವಕ್ರಿ ಸಂಚಾರ ಮಾಡ್ತಾನೆ. ಶನಿಯ ಸಂಚಾರ, ಕುಜನ ಸಂಚಾರಕ್ಕಾಗಿ ಸೆಪರೇಟ್ ವಿಡಿಯೋ ಮಾಡಿದ್ದೀನಿ, ಸೆಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ತುಲಾ ರಾಶಿಗೆ ಡೀಟೇಲ್ ಆಗಿ ಹಾಕಿದ್ದೀನಿ. ಆಲ್ಮೋಸ್ಟ್ 20 ನಿಮಿಷ ಇದೆ. ಆಸಕ್ತರು ಕನ್ನಡದಲ್ಲಿಯೂ ವೀಕ್ಷಿಸಬಹುದು, ಇಂಗ್ಲೀಷಲ್ಲೂ ವೀಕ್ಷಿಸಬಹುದು. ಎರಡೂ ಪ್ಲೇ ಲಿಸ್ಟ್ಗಳು ಸೆಪರೇಟ್ ಆಗಿ ಅಪ್ಲೋಡ್ ಮಾಡಲಾಗಿದೆ. ಸೊ ಇಲ್ಲಿ ಅದನ್ನು ಜಾಸ್ತಿ ಹೇಳಲ್ಲ. ಕುಜನ ಸಂಚಾರ, ಶನಿಯ ಸಂಚಾರ. ಹೀಗಾಗಿ ಈ ರೀತಿಯಾಗಿ ಗ್ರಹಗಳ ಫಲಗಳಿವೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕನ್ಸಲ್ಟೇಷನ್ ಬೇಕಾದರೆ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಪೇಡ್ ಕನ್ಸಲ್ಟೇಷನ್ ಓನ್ಲಿ ಶ್ರೀ ಗುರುದೇವ್.